ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ TET GPSR HSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಾಗಿ ಸಂಖ್ಯಾ ಪದ್ಧತಿಯ ಮೇಲೆ ಬರುವಂಥ ಸಿಂಪ್ಲಿಫಿಕೇಷನ್ ಪ್ರಶ್ನೆಗಳನ್ನು ನಾವೀಗ ಡಿಸ್ಕಸ್ ಮಾಡೋಣ. 2 - 2 ಈ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಮೊದಲಿಗೆ ನಾವು ಬೋರ್ಡ್ ಮಾಸ್ ರೂಲನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಈ ಒಂದು ರೂಲನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ನೋಡ್ತಾ ಹೋಗೋಣ. 2 - ಈಗ ಫ್ಲವರ್ ಬ್ರೆಕೆಟ್ 2 - 2 ಆ್ಯಸ್ ಇಟ್ ಈಸ್ ಹಂಗೆ ಇರಬೇಕು. ಮೊದಲಿಗೆ ಈ ಒಂದು ಬ್ರೆಕೆಟನ್ನು ಸಾಲ್ವ್ ಮಾಡಬೇಕು. 2 + 2 4 ಬರುತ್ತೆ. ಫ್ಲವರ್ ಬ್ರೆಕೆಟ್ ಆ್ಯಂಡ್ ಸ್ಕ್ವೇರ್ ಬ್ರೆಕೆಟ್ 2 - ಸ್ಕ್ವೇರ್ ಬ್ರೆಕೆಟ್ -2 ಇದು ಫ್ಲವರ್ ಬ್ರೆಕೆಟ್ ಆ್ಯಸ್ ಇಟ್ ಈಸ್ ಹಂಗೆ ಇರಬೇಕು. 2 - 2 4 = 8 ಫ್ಲವರ್ ಬ್ರೆಕೆಟ್ ಸ್ಕ್ವೇರ್ ಬ್ರೆಕೆಟ್. ನೆಕ್ಸ್ಟ್ ಇವಾಗ 2 - ಸ್ಕ್ವೇರ್ ಬ್ರೆಕೆಟ್ 2 - ಇವಾಗ 2 - 8 ಅಂದಾಗ -6 ಬರುತ್ತೆ. ನೆಕ್ಸ್ಟ್ ಬ್ರೆಕೆಟ್ ಕಂಪ್ಲೀಟ್ 2 - 2 - ಇದು ಮೈನಸ್ ಪ್ಲಸ್ ಆದಾಗ +6 ಆಗುತ್ತೆ. ಬ್ರೆಕೆಟ್ 2 - 6 + 2 8 ಅಂದರೆ 2 - 8 ಅಂದಾಗ -6 ಆನ್ಸರ್ ಬರುತ್ತೆ. ಈ ರೀತಿಯಾಗಿ ಒಂದೊಂದಾಗಿ ಬ್ರೆಕೆಟ್ಗಳನ್ನು ನಾವು ಕಂಪ್ಲೀಟಾಗಿ ಸಾಲ್ವ್ ಮಾಡ್ಕೋತಾ ಬಂದಾಗ ಆನ್ಸರು -6 ಬರುತ್ತೆ. ಈ ರೀತಿಯಾದ ಮತ್ತು ಬೇರೆ ರೀತಿಯಾದ ಇದೇ ರೀತಿಯಾದ ಪ್ರಶ್ನೆಗಳನ್ನು TET ಮತ್ತು GPSR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.